ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕ್ರಿಸ್ಮಸ್ ದಿನ ಹತ್ತಿರವಾಗುತ್ತಾ ಇದೆ. ಕ್ರಿಸ್ಮಸ್ ಅನ್ನು ಆಚರಿಸಲು ನೀವು ಸಿದ್ಧರಾಗುತ್ತಾ ಇರುತ್ತೀರಿ. ಈ ಕ್ರಿಸ್ಮಸ್ ದಿನದ ಶುಭ ಸಮಾಚಾರವನ್ನು ನಾನು ನಿಮಗೆ ಹೇಳುತ್ತೇನೆ. ನಾನು ನಿಂತು ಮಾತನಾಡುತ್ತಿರುವಂಥ ಈ ಜಾಗ ಯೇಸು ಹುಟ್ಟಿದಂಥ ಬೆತ್ಲೆಹೇಮ್ ಎಂಬಂಥ ಊರು. ಈಗ ಇದು ದೊಡ್ಡ ಒಂದು ಪಟ್ಟಣವಾಗಿ ಇದೆ. 2000 ವರ್ಷಗಳ ಹಿಂದೆ ಇದೊಂದು ಚಿಕ್ಕ ಊರಾಗಿತ್ತು. ಈ ಊರಿನಲ್ಲಿ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಈ ಊರಿನಲ್ಲಿ ಬಯಲಿನಲ್ಲಿ ಕುರುಬರು ಕುರಿಗಳನ್ನು ಕಾಯುತ್ತಾ ಇರುವಂಥ ಸಮಯದಲ್ಲಿ ದೇವದೂತನು ಪ್ರಕಟವಾಗಿ ಯೇಸುವಿನ ಜನನದ ಕುರಿತಾಗಿ ತಿಳಿಸಿದನು ಎಂಬುದಾಗೆಲ್ಲ ನಿಮಗೆ ಗೊತ್ತಲ್ಲವಾ? ಬಯಲಿನಲ್ಲಿ ಇರುವಂಥ ಒಂದು ಸುಂದರವಾದಂಥ ಈಚಲು ಮರ, ಆ ಮರದ ಮುಂದೆ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಬಹಳ ಸಮೃದ್ಧಿಯಾಗಿದೆ. ಈ ಸ್ಥಳ ಬಹಳ ಆಶೀರ್ವಾದವಾಗಿ ಸಮೃದ್ಧಿಯಾಗಿ ಇರುವುದನ್ನು ನೋಡಬಹುದು. ಯಾಕೆಂದರೆ ಇದು ರೊಟ್ಟಿಯ ಮನೆ. ಬೆತ್ಲೆಹೇಮ್ ಅಂದರೆ ರೊಟ್ಟಿಯ ಮನೆ ಎಂದು ಅರ್ಥ. ಸಮೃದ್ಧಿಯಾದ ಸ್ಥಳ. ದಾವಿದನು ಹುಟ್ಟಿ ಬೆಳೆದಂಥ ಸ್ಥಳ ಇದುವೆ. ಅದೇ ರೀತಿಯಾಗಿ ರೂತಳು, ನವಮಿಯ ಜೊತೆಗೆ ಸೊಸೆಯಾದ ರೂತಳು ಬಂದು ಬಾಳಿದಂಥ ಸ್ಥಳ ಇದುವೆ. ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ದೇವರು ನನಗೆ ಯಾವ ಮಾತನ್ನು ಇಟ್ಟಿದ್ದಾರೆಂಬುದಾಗಿ ಅಂದುಕೊಳ್ಳುತ್ತೀರಾ? ನಿಮಗೊಂದು ಅದ್ಭುತ ಅವಶ್ಯವಾಗಿದೆ ಅಲ್ಲ? ಇಂದು ಯಾವುದೋ ಒಂದು ವಿಷಯದಲ್ಲಿ ಅದ್ಭುತ ನಡೆದರೆ ಮಾತ್ರವೇ ಎಂಬಂಥ ಅವಸ್ಥೆಯಲ್ಲಿ ಇದ್ದೀರಾ? ಕುಟುಂಬದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಸೇವೆಯಲ್ಲಿ, ಮಕ್ಕಳ ಜೀವಿತದಲ್ಲಿ ಏನು ಸರಿಯಿಲ್ಲ, ಏನಾದರೂ ಅದ್ಭುತ ನಡೆದರೆ ಮಾತ್ರವೇ, ದೇವರೊಂದು ಅದ್ಭುತ ಮಾಡಿದರೆ ಮಾತ್ರವೇ ಎಂದು ಅಂದುಕೊಳ್ಳುತ್ತೀರಾ? ನಿಮಗೆ ಈ ಒಂದು ಸಂದೇಶ ನೋಡಿರಿ. ಯೆಶಾಯ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಯೇಸುವಿನ ಜನನದ ಕುರಿತಾಗಿ ಪ್ರವಾದನೆ ಹೇಳಲ್ಪಡುವಾಗ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು, ಆತನ ಹೆಸರು ಅದ್ಭುತ ಸ್ವರೂಪನು. ಯೇಸುವಿಗೆ ಅನೇಕ ಹೆಸರುಗಳು ಕೊಡಲ್ಪಟ್ಟವು. ಅದರಲ್ಲಿ ಒಂದು ಹೆಸರು ಅದ್ಭುತ ಸ್ವರೂಪನು. ಇಂದು ಅದ್ಭುತವಾದ ಯೇಸು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ನಾನು ಅದ್ಭುತಗಳನ್ನು ಮಾಡುವವನು. ನನ್ನ ಹೆಸರೇ ಅದ್ಭುತ ಸ್ವರೂಪನು. ನಿನಗೇನು ಅದ್ಭುತ ಬೇಕು ಎಂದು ದೇವರು ಕೇಳುತ್ತಾರೆ. ಒಂದು ಅದ್ಭುತ ನಡೆದರೆ ಮಾತ್ರ ಎಂಬುದಾಗಿ ಹೇಳುತ್ತಿದ್ದೀರಲ್ಲ, ಆ ಅದ್ಭುತವನ್ನು ಯೇಸು ನಿಮಗೆ ಮಾಡುತ್ತಾನೆ. ಆತನು ಈ ಲೋಕದಲ್ಲಿ ಸಂಚರಿಸಿದ ದಿನಗಳಲ್ಲಿ ಎಷ್ಟು ಅದ್ಭುತಗಳನ್ನು ಮಾಡಿದನು. ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದನು, ಸತ್ತವರನ್ನು ಜೀವದಿಂದ ಎಬ್ಬಿಸಿದನು, ಕುರುಡರಿಗೆ ದೃಷ್ಟಿ ಕೊಟ್ಟನು, ಕುಂಟರನ್ನು ನಡೆಯುವಂತೆ ಮಾಡಿದನು. ಎಷ್ಟು ಅದ್ಭುತಗಳು ನೋಡಿ. 5 ರೊಟ್ಟಿ 2 ಮೀನನ್ನು ಹಂಚಿಕೊಟ್ಟು 1000 ಜನರು ತಿನ್ನುವಂತೆ ಮಾಡಿದನು. ಹೆಚ್ಚಿಸುವಂತ ಅದ್ಭುತ, ಅತಿಶಯ. ಆತನ ಪ್ರತಿಯೊಂದು ಕಾರ್ಯಗಳು ಕೂಡ ಅದ್ಭುತಗಳ. ನಿಮಗೆ ಮಾಡುವುದಿಲ್ಲವಾ? ನಿಮಗೆ ಏನು ಅದ್ಭುತ ಬೇಕು? ಯಾವುದರಲ್ಲಿ ಅದ್ಭುತ ಬೇಕು? ನೀವು ಹೇಳಿರಿ. ಆ ಅದ್ಭುತವನ್ನು ಇಂದು ಯೇಸು ನಿಮಗೆ ಮಾಡುವನು, ಹಿಂದೆ ಮಾಡುವನು, ಈಗಲೇ ಮಾಡುವನು. ನಿಮ್ಮ ಜೀವಿತದಲ್ಲಿ ಸೌಖ್ಯ ಬೇಕಾ? ಬಿಡುಗಡೆ ಬೇಕಾ? ನಿಮ್ಮ ಸಾಲ ಸಮಸ್ಯೆ ಮಾರ್ಪಡಬೇಕಾ? ಸಮಸ್ಯೆಗಳು ನೀಗಬೇಕಾ? ಅದಕ್ಕಾಗಿಯೇ ಯೇಸು ಬಂದನು. ಅದಕ್ಕೆ ಶಿಲುಬೆಯಲ್ಲಿ ಸಾಯಲು ತನ್ನನ್ನು ಒಪ್ಪಿಸಿಕೊಟ್ಟನು, ನಿಮಗೆ ಅದ್ಭುತ ಮಾಡಲು. ಹಾಗಾದರೆ ಯಾವುದರಲ್ಲಿ ಅದ್ಭುತ ಬೇಕು? ಅದನ್ನು ಕಣ್ಣ ಮುಂದೆ ನಿಲ್ಲಿಸಿರಿ. ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ಯೇಸುವೆ, ನೀವು ಅದ್ಭುತ ಸ್ವರೂಪನು ಎಂಬುದಾಗಿ ನಂಬುತ್ತೇನೆ. ನೀವು ಅದ್ಭುತಗಳನ್ನು ಮಾಡುವಂತ ದೇವರೆಂಬುದನ್ನು ನಂಬುತ್ತೇನೆ. ನನಗೆ ಇಂದು ಈ ಕಾರ್ಯದಲ್ಲಿ ಒಂದು ಅದ್ಭುತ ಬೇಕು. ಯೇಸುವಿನ ನಾಮದಲ್ಲಿ ನನಗೆ ಅದ್ಭುತವನ್ನು ಮಾಡಿರಿ. ನಾನು ನಂಬುತ್ತೇನೆ, ಹೊಂದಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.